ಪರಂಪರೆಯಾದ ಮೂಲಮಠವಾದ ಈ ಪುಣ್ಯಕ್ಷೇತ್ರ ಇಟಗಿಯ ಮಠ ಕೂಡ ಒಂದಾಗಿದೆ. ಪುಣ್ಯಗಾಲಿಯ ಪೃಥ್ವಿ ಈ ಭಾರತ. ಇಲ್ಲಿ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಗೀತ, ಕೃಷಿ, ಅಧ್ಯಾತ್ಮ ತವರು ಮನೆ ಈ ಮಠವಾಗಿದೆ. ಹಾಗೂ ಮಠಗಳು ಭಾರತ ದೇಶದ ಕಳಸಗಳು. ಅದರಲ್ಲಿ ವೀರಶೈವ ಧರ್ಮದ ಮಠದ ಕೊಡುಗೆ ಅಪಾರ. ಕಾಯಕ, ದಾಸೋಹ, ಶಿವಪೂಜೆ, ಮನುಕುಲ ಉದ್ಧಾರದ ನಂತ ದೀಪಗಳಾಗಿ ಮಹತ್ವದ ಈ ಸಾಲಿನಲ್ಲಿ ಬರುವಂತಹ ಶ್ರೇಷ್ಠ ಮಠ ಈ ನಮ್ಮ ಪುಣ್ಯ ಕ್ಷೇತ್ರದ ಇಟಗಿ ಮಠ ಒಂದಾಗಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನ ಬಿಜಾಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಭೂ ಕೈಲಾಸ ಮೇಲುಗದ್ದಿಗೆ ಸಂಸ್ಥಾನ ಹಿರೇಮಠ ತನ್ನದೇ ಆದಂತಹ ಇತಿಹಾಸವನ್ನ ಪರಂಪರೆಯನ್ನ ಹೊಂದಿದೆ. ಗುರುವಿನ ಮಹಿಮಾ ಅಪಾರವಾದದ್ದು. ಈ ಊರಿನ ಕೀರ್ತಿ ಕಳಸವಾಗಿರುವ ಪರಂಪರಾ ಅದ್ಭುತ ಅಪಾರವಾಗಿರುವಂತಹ 11ನೇ ಶತಮಾನದ ಶ್ರೀಮಠದ ಸ್ಥಾಪನೆಯು ಕಾಶಿಯ ಪಂಡಿತರು, ಕಾಶಿಯ ತಪಸ್ವಿಯಾಗಿರುವ ಶಿವಯೋಗಿಗಳು, ಶ್ರೀ ಷಡಸ್ಥಲ ಬ್ರಹ್ಮ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಬಂದು ನೆಲೆಸಿ ಅಲ್ಲಿಂದ ಇಲ್ಲಿಗೆ ತನಕ ಶ್ರೀ ಮಠದ ಗುರುಗಳು ಹಳ್ಳಿಗೆ ಏಕಕಾಲ, ಪಟ್ಟಣಕ್ಕೆ ಪಂಚಕಾಲ ಎನ್ನುವ ಹಾಗೆ ಅನೇಕ ಕಡೆಗೆ ನಾಡಿನ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಅನೇಕ ಮಠಗಳನ್ನು ಸ್ಥಾಪಿಸಿದ್ದಾರೆ. ಹಾಗೂ ಅಲ್ಲಲ್ಲಿ ಶಾಖಾ ಮಠಗಳನ್ನು ಸ್ಥಾಪನೆ ಮಾಡಿ ಗುರುತರುವಾಗಿರುವಂತಹ ಗುರುವನ್ನ ತೋರಿಸಿ ಭಕ್ತರನ್ನ ಉತ್ತರಿಸಿದ ಮಹಾಮಹಿಮರು 108 ಶಾಖಾ ಮಠಗಳನ್ನು ಹೊಂದಿರುವಂತಹ ಶ್ರೀಮಠ ಈಗ ಸದ್ಯಕ್ಕೆ ಇರುವಂತಹ ನಮ್ಮ ನಿಮ್ಮ ಮುಂದಿನ ಇಟಗಿಯ ಭೂ ಕೈಲಾಸ ಮೇಲುಗದ್ದಿಯ ಸಂಸ್ಥಾನ ಹಿರೇಮಠ ಎಂದು ನಾಮಕರಣಗೊಂಡಿರುವಂತಹ ಈ ಪುಣ್ಯಕ್ಷೇತ್ರ ಈ ಮಠವಾಗಿದೆ. ಶಿವಲಿಂಗಯ್ಯ ಹಿರೇಮಠ, ಗಂಗಮ್ಮ ಹಿರೇಮಠ ದಂಪತಿಗಳ 2ನೇ ಮುದ್ದು ಮಗನಾಗಿ ಜನಿಸಿ 7 ಜನ ಅಕ್ಕ ತಂಗಿಯರನ್ನು ಹೊಂದಿ ಮದುವೆ ಸಂದರ್ಭದಲ್ಲಿ ಒಂದೊಂದು ಮೊಳದಷ್ಟು ಬಂಗಾರವನ್ನು ನೀಡಿ ಹರಸಿದಂತಹ ಮೈಮರು. ಹೀಗೆ ಅವರ ಬಗ್ಗೆ ಯಾರು ಅಂತಂದ್ರೆ ಮುಂದೆ ಹೇಳ್ತೀನಿ. ಹೀಗೆ ಒಂದು ದಿನ ತಾಯಿ ಗಂಗಮ್ಮ ಅವರು ಯಾರಪ್ಪ ಅಂತ ಗೊತ್ತಾದ್ರೆ ಅವರು ನಿಮ್ಗ ಯಾರು ಹೇಳ್ರಿ? ಶ್ರೀ ಬಸವಲಿಂಗೇಶ್ವರ ಶಿವಯೋಗಿಗಳ ಈಗ ಲಿಂಗೈಕ್ಯ ಆಗಿರ್ತಕ್ಕಂಥ 55ನೇ ಪುಣ್ಯಸ್ಮರಣೆಯನ್ನ ನಾವೇನ್ ಕರೀತಾ ಇದ್ದೀವಿ, ಆ ಒಂದು ಗುರುವಿನ ಕುರಿತು ಈ ಒಂದು ಕಿರುಪರಿಚಯ ನಂತರ ನಮ್ಮ ಗುರುಗಳ ಬಗ್ಗೆ ಹೇಳ್ತೀನಂತ. ಅದು ಯಾರಂದ್ರೆ ಈ ಸಾಲಿನಲ್ಲಿ ಬರುವಂತಹ ಶ್ರೀ ಷಡಸ್ಥಲ ಬ್ರಹ್ಮ ಬಸವಲಿಂಗೇಶ್ವರ ಶಿವಯೋಗಿಗಳು ಮಹಾಗುರುಗಳು. ಇವರು ಶಿವಲಿಂಗಯ್ಯ ಮತ್ತು ಗಂಗಮ್ಮ ಹಿರೇಮಠ ದಂಪತಿಗಳ 2ನೇ ಮುದ್ದು ಮಗನಾಗಿ ಜನಿಸಿರ್ತಕ್ಕಂಥ ಈ ಗತಿಗೆ ನೆಲೆಸಲ್ಲ ಆ ಗತಿಗೆ ಗುರುಗಳು. ಹಾಗೆ ಇವರು ಪವಾಡಗಳು ಬಹಳ ನೀವೆಲ್ಲ ಕೇಳಿರ್ತೀರಲ್ಲ ಗೊತ್ತಿಲ್ಲ. ಕೆಲವೊಂದು ಪವಾಡಗಳು ಬಾಲ್ಯದಿಂದಲೇ ಪವಾಡಗಳನ್ನ ಸೃಷ್ಟಿ ಮಾಡುತ್ತಾ ತಮ್ಮ ಹೆಜ್ಜೆಗೂ ತಾವು ಯಾರೇ ಮುಂದನ್ನ ತೋರಿಸ್ಕೊಂಡು ಬಂದಿರ್ತಕ್ಕಂಥ ಪವಿತ್ರವಾದ ಸ್ಥಳ ಯಾವ್ದಪ್ಪ ಅಂದ್ರೆ ಈ ನಿಮ್ಮ ಇಟಗಿ ಮಠ ಆಗಿದೆ. ಅದಕ್ಕೆ ನಾವೆಲ್ಲರೂ ದುಬಾರಿಯಾಗಿರ್ಬೇಕು. ಇಲ್ಲಿ ಪ್ರತಿಯೊಬ್ಬರು ಬಂದಿರ್ತಕ್ಕಂಥವ್ರು ಏನೋ ಒಂದು ಬೇಡಿಕೆನ ಇಟ್ಟು ಬೇಡಿಕೊಂಡು ಹೋದಾಗ ಅದು ಬರುವ ವರ್ಷದಲ್ಲಿ ಅದು ಎಲ್ಲ ಯಶಸ್ವಿಯಾಗಿದೆ. ಅದಕ್ಕೆ ಕಾರಣ ನಾವು ಹೀಗೆ ಒಂದು ದಿನ ತಾಯಿ ಗಂಗಮ್ಮ ಅವರು ನಿತ್ಯದ ಕೆಲಸದಲ್ಲಿ ತೊಡಗಿದಾಗ ಮಠ ಮಧ್ಯಾಹ್ನದ ವೇಳೆಗೆ ಬಿಸಿಲಿನ ತಾಪ ಹೆಚ್ಚಿದ್ದಾಗ ಆ ಒಂದು ಶಿಶುವನ್ನ ಒಂದು ಗಿಡದ ನೆರಳಿಗೆ ಬರೀ ಒಂದು ಹಾಸಿಗೆಯನ್ನು ಹಾಸಿ ನೆಲಕ್ಕೆ ಮಲಗಿಸಿರ್ತಾರ. ಅಂತಹ ಸಂದರ್ಭದೊಳಗೆ ಏನಾಗಿರ್ತೈತೆ ಅಂತಂದ್ರ ಆ ಮಗುವಿನ ಆಟ ಮಲಗೈತೆ ಬಿಟ್ಟಾಗ ಒಂದು ಆ ತಾಯಿ ತನ್ನ ಕೆಲಸದಲ್ಲಿ ತೊಡಗ ಸಮಯ ಹೋದಂತೆಲ್ಲ ಆ ಬಿಸಿಲು ಆ ಮಗುವಿಗೆ ಬಡಿತಾ ಹೋಗುತ್ತಾ
ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಆ ಭಕ್ತನೊಟ್ಟಿಗೆ ಆ ಬಾವಿಯ ಹತ್ರ ಬಂದು ಹಿಂದೆ ಮುಂದೆ ನೋಡಿದ ತಾವು ಪೂಜೆಯನ್ನ ಮಾಡ್ತಕ್ಕಂಥ ಲಿಂಗವನ್ನ ಆ ಬಾವಿ ಒಳಗೆ ಹಸಿತಾರಂತ. ಆಗ ಓಂ ನಮ ಶಿವಾಯ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನೀವು ತಿಳ್ಕೋಬಹುದು ಈ ಕಥೆ ಮುಖಾಂತರ. ಆ ಮಂತ್ರವನ್ನ ಕೇವಲ 5 ಬಾರಿ ಜಪಿಸ್ತಾರ ಗುರುಗಳು. ಇಡೀ ಆಳ ಬಾವಿಯಲ್ಲಿ ತುಂಬಿದ ನೀರಿನಲ್ಲಿ ಬಿತ್ತಕ್ಕಂತಹ ಲಿಂಗ ಒಂದು ಬರಲಿಲ್ಲ, ಜೊತೆಗೆ 2 ಲಿಂಗಗಳು ಬಂದಂತ. ಆ 2 ಲಿಂಗಗಳು ಯಾವಪ್ಪ ಅಂತ ಗುರುಗಳ ದಿನನಿತ್ಯ ಪೂಜೆಗೆ ಇರ್ತಕ್ಕಂಥ ಒಂದು ಲಿಂಗ ಆದ್ರ ತಾವು ದೀಕ್ಷೆಯನ್ನು ಕೊಟ್ಟ ಪೂಜೆ ಮಾಡ್ತಕ್ಕಂಥ ಭಕ್ತರ ಲಿಂಗ ಒಂದಾಗಿರ್ತಕ್ಕಂಥ 7 ಲಿಂಗಗಳು ಬಂದು ಅಲ್ಲಿ ಕೂಡ ಪವಾಡವನ್ನ ಸೃಷ್ಟಿ ಮಾಡಿರ್ತಾರೆ ನಮ್ಮ ಬಸವಲಿಂಗೇಶ್ವರ ಗುರುಗಳು. ಹಾಗನೇ ನಿಮಗೆ ಗೊತ್ತಿರ್ಬೇಕ್ರಿ, ಬಸವಪುರ ಗ್ರಾಮ ಐತಲ್ರಿ, ಬಾಜು ಕೇಳಿರಿ ಅಂತ ಬಸವಪುರ ಗ್ರಾಮದೊಳಗ ಈಗ ಜಾತಿ ಮಹೋತ್ಸವ ನಡೆದಿರ್ತಕ್ಕಂತ ಅಂತ ಜಾತಿ ಮಹೋತ್ಸವಗಳು ನಾವು ಸೇರಿವಲ್ರಿ. ಹಂಗ ಸೇರಿರ್ತಕ್ಕಂತ ಸಂದರ್ಭದೊಳಗ ಸಾಧುಗಳು ಬಹಳ ಬರ್ತಿದ್ರಂತ. ಆಗಿನೊಳಗ ಸಾಧುಗಳು ಬಂದಾಗ ಈ ನಮ್ಮ ಗುರುಗಳ ಒಂದು ಚೀಲ ಹಾಕಿರ್ತಾರೆ. ಯಾವ ಜನ್ಮ ಮಾಡಿ ಒಂದು ಚೀಲ ಇರುತ್ತಲ್ಲ, ಆ ಚೀಲದೊಳಗೆ ಏನಿರ್ತೈತ್ರಿ, ಭಕ್ತರು ಕೊಟ್ಟಿರ್ತಕ್ಕಂಥ ಕಾಲ ದೋಸೆಲ್ಲ ಇರ್ತಾವಷ್ಟ. ಆ ಸಾಧುಗಳು ಗುರುಗಳಿಗೆ ಕೇಳದಂತೆಯೇ ಕಳ್ಳತನವಾಗಿ ಹೆಂಗ ನಾವು ಕೈಯನ್ನ ಹಾಕ್ತೀವಿ ಅದೇ ರೀತಿ ಕೇಳದ ಚೀಲಕ್ಕೆ ಕೈಯನ್ನ ಹಾಕಿ ಗಾಂಜಾವನ್ನು ಹುಡುಕ್ತಿರ್ತಾರಂತ. ಆಗ ಅವ್ರಿಗೆ ಗಾಂಜಾ ಸಿಗ್ಲಿಲ್ರಿ, ಅದರ ಬದಲಾಗಿ ಒಂದು ಚೀಲವನ್ನ ಕೈಯನ್ನ ಕಚ್ಚಿತ್ತಂತ. ಆಗ ನಿನಗೆ ಏನ್ ಬೇಕು ನನಗೆ ಕೇಳೋ, ನಾನ್ ಕೊಡ್ತೀನಿ, ನನಗೆ ಕೇಳದೆ ನನ್ನ ಚೀಲಕ್ಕೆ ಯಾಕೆ ಕೈ ಹಾಕಿದಪ್ಪ ಅಂತ ಹೇಳಿ ಗುರುಗಳು ಅಂದಾಗ ನನಗೆ ಗಾಂಜಾ ಬೇಕು ಅಂತ ಆ ಸಾಧು ಸಂತರಿಗೆ ಹೇಳಿದಾಗ ಗುರುಗಳು ಮತ್ತೆ ಅಲ್ಲಿ ತಿರುನಗೆಯನ್ನ ಬೀರಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಹೇಳುತ್ತಾ ಮತ್ತೆ ಅವರು ಸದಾ ಅದೇ ಚೀಲದಲ್ಲಿ ಚೇಳು ಕಚ್ಚಿತಕ್ಕಂಥ ಚೀಲದಲ್ಲಿ ಕೈ ಹಾಕಲಿರ್ತಕ್ಕಂಥ ಈ ಸಾಧುಗಳಿಗೆ ಸಾಕಾಗುವಷ್ಟು ಗಾಂಜಾವನ್ನ ತೆಗೆದುಕೊಳ್ತಾರೆ. ಇದು ಒಂದು ಅವರ ಹಾಗೆ ಈ ಒಂದು ದಿನ ಒಂದು ಗ್ರಾಮದೊಳಗ ಏನಾಗ್ತೈತಪ್ಪ ಅಂತಂದ್ರ ಒಂದು ಘಟ ಸರ್ಪ ಅಂತ ನೋಡಿರ್ಬೇಕಲ್ರಿ, ಹಾವು ದೊಡ್ಡದಾದ ಸರ್ಪ ಆಗ ಹಿಂದಿಂದ ಎಲ್ಲರೂ ಕಾಣಿಸ್ಕೊಳ್ಳಲ್ಲ ಅಂತ ಹಾವು ಗ್ರಾಮದೊಳಗ ಬರ್ತಾ ಇರ್ತಕ್ಕಂಥ ಕೊಪ್ಪ ಅಂತಕ್ಕಂಥ ಗ್ರಾಮದೊಳಗ ಬಂದಂತ ಸಂದರ್ಭದೊಳಗೆ ಈಗ ನಾವು ನೀವು ಸೇರ್ತಕ್ಕಂಥ ಭಕ್ತರು ಸೇರಿರ್ತಾರಂತ. ಹಾವು ಬಳೆಯಂದ್ರೆ ಮಕ್ಕಳು ಮರಿ ಅವಾಗ ಕಚ್ಚಬಹುದು ಅನ್ನೋ ಭಯದಿಂದ ಕೋಲನ್ನ ತೆಗೆದುಕೊಳ್ತಾರ. ತೆಗೆದುಕೊಂಡಂತ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರ, ಬ್ಯಾಡಪ್ಪ ಬಳಿಬೇಡ್ರಿ, ಅದ್ರ ಪರೀಕ್ಷೆ ಒಡ್ಡಾಟ ಬಂದೈತಿ, ಅದನ್ನ ಬರೆದು ನೀವು ಕಟಕರ ಆಗ್ಬೇಡ್ರಂತೆ. ಅದೇ ಹಾವನ್ನ ತಮ್ಮ ಕೈಯಿಂದ ಹಿಡಿದು ತಮ್ಮ ಹತ್ರ ಇರ್ತಕ್ಕಂಥ ತೋಟದಕ್ಕೆ ಹೋಗಿ ಬಿಡ್ತಾರ. ಆಗ ಬಿಡುವಂತ ಸಂದರ್ಭದೊಳಗೆ ಹಸಿ ಬಿಸಿಯಾಗಿ ಹಾವು ಗುರುಗಳ ಕೈಯನ್ನ ಕಚ್ಚುತ್ತ. ಅಂತ ಸಂದರ್ಭದೊಳಗೆ ಕಚ್ಚಿದಾಗ ಯಾರು ಹೇಳಲ್ಲ, ಮತ್ತೆ ಭಕ್ತರು ಬಂದು ಬಡಿತಾರ ಅನ್ನೋ ಒಂದು ಭಯಕ್ಕೆ ಗುರುಗಳು ಏನ್ ಮಾಡ್ತಾರ, ಸೀದಾ ಬಂದು ತಮ್ಮ ಮನೆಯ ಮೇಲೆ ಇರ್ತಕ್ಕಂಥ ಮೇಳಗಿ ಮ್ಯಾಲ ಹೋಗ್ತಾರೆ ಮಲ್ಕೊಳಕ. ಸಮಯ ಬೆಳಗಿನ ಜಾವ 10 ಆಗುತ್ತಾ 11 ಆಗುತ್ತೆ, ಇನ್ನೂ ಗುರುಗಳು ಎದ್ದೇ ಇರೋದಿಲ್ಲ. ಆಗ ನಮ್ಮಂತ ಇನ್ನೊಂದು ಆಗ್ತಂಗಿರೋ ಭಕ್ತರು ಬಹಳ ಇರ್ತೀವಲ್ರಿ ನಾವು, ಯಾಕ ಅಪ್ಪೋಗಿ ಹೇಳೋದ್ರ ಯಾಕ ಏನಾಗಿರ್ಬೋದು ಅಂತ ಹೇಳಿ ಹೋಗ್ತಾರಲ್ರಿ. ಹೋದಂತ ಸಂದರ್ಭದೊಳಗೆ ಗೊತ್ತಿರ್ಬೋದು, ಇನ್ನು ಮನೆಗೆ ಎಬ್ಸ್ತೀವಿ ಹಂಗೆ ಎಬ್ಸ್ಯಾರ. ಆದ್ರೆ ಗುರುಗಳು ಸ್ವಲ್ಪ ಕಂಡೇ ಬಿಡಿರಂತ. ಎಲ್ಲರೂ ಒಂದು ಕ್ಷಣ ಶಾಕ್ ಆತಂತ್ರಿ, ಬಹಳ ಭಯ ಬಿದ್ರಂತ. ಯಾಕಂದ್ರ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಮೈಯೆಲ್ಲ ಹಸಿರು ಹಚ್ಚಾಗಿ ಹಸಿರಾಗಿರ್ತೈತಂತ. ಹಾವು ಚೇಳು ವಿಷ ಸರ್ಪಗಳು ಏನೇ ಕಚ್ಚಿದಾಗ ಮನುಷ್ಯನಿಗೆ ಸಾಮಾನ್ಯವಾಗಿ ಏರುತ್ತಲ್ರಿ, ಹಾಗೆ
ಸ್ವಾಮಿಗಳು ಶಿಂದೆ ಆ ಶಿಂದೆಯನ್ನ ನಿಜವಾದ ಗುರುಗಳಾಗಿದ್ರ ನಾನು ನಿಮ್ಮ ನಿಜವಾದ ಭಕ್ತನಾಗಿದ್ರೆ ಈ ಬಾಟಲಿಯಲ್ಲಿರ್ತಕ್ಕಂಥ ಶಿಂದೆಯನ್ನ ನೀವು ತಗೊಳ್ಳಬೇಕು ಅಂತ ಹೇಳಿ ಆ ವ್ಯಕ್ತಿ ಅಜ್ಜರಿಗೆ ಹೋಗ್ತಿದ್ದಾಗ ಭಕ್ತರು ಏನ್ ಕೇಳ್ತಾರೋ ಶಿವ ಅದನ್ನ ತಪಸ್ ಮಾಡ್ತಾರೆ ಏನ್ ಕೊಡ್ತಾನೋ ಹಾಗೆ ಗುರುಗಳು ಕೂಡ ಭಕ್ತರಿಗೆ ಮರುವಾಗಿ ಆಯ್ತಪ್ಪ ನೀನು ಖುಷಿ ಆಗೋದಾದ್ರೆ ನಾನು ಸ್ವೀಕಾರವನ್ನ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ನಾವು ಏನ್ ತಗೋತೀವಿ ಕುಡಿಬೇಕಾದ್ರೆ ಚಾ ಹಾಲು ನೀರು ಏನ್ ತಗೊಂಡು ನಾವು ಏನ್ ತಗೋತೀವಿ ಬಾಯಿಗೆ ತಗೋತೀವ ಏನ್ ತಗೋತೀವಿ ಬಾಯಿಗೆ ಕುಡಿತೀವಲ್ಲ ಒಂದು ಇಲ್ಲಿ ಇಷ್ಟ ಏನಪ್ಪಾ ಅಂತಂದ್ರ ಅಜ್ಜವರು ಹೆಣ್ಣು ನಮ್ಮ ಅಜ್ಜವರು ಇಬ್ಬರು ಅಜ್ಜರುಗಳು ಆಶೀರ್ವಾದ ಮಾಡಿ ಕೈಯನ್ನು ಮುಂದೆ ಹೊಡ್ತಾರಲ್ಲ ಆರಾಮಿರಪ್ಪ ಅಂತೇಳಿ ಎರಡು ಬಾಟಿಗಳ ಮೇಲೆ ತಮ್ಮ 5 ಬೆರಗಳ ಹಸ್ತವನ್ನು ಇಟ್ಟು ಓಂ ನಮಃ ಶಿವಾಯ ಅಂತ ಹೇಳಿದಾಗ ಎರಡು ಬಾಟಲಿಯಲ್ಲಿ ಶೀತೆ ತಕ್ಷಣ ಅಜ್ಜರಿಗೆ ಹೋಗ್ತಾರೆ ಬಾಯಿಂದ ಸ್ವೀಕಾರ ಮಾಡಿದ್ರೆ ಕೈ ಮೂಲಕ ಸ್ವೀಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಅಜ್ಜರಿಗೆ ಮನುಷ್ಯನಾದ್ರೂ ಸಹಜ ಅಲ್ವಾ ಗುರುಗಳಾದ್ರೂ ಮನುಷ್ಯರಲ್ವಾ ಅದು ಕೂಡ ನಿಶ್ಚಯ ಇರುತ್ತಂತೆ ನಿಶ್ಚಯ ಕೇಳಪ್ಪ ತಿಮ್ಮಪ್ಪ ನೀ ಹೇಳ್ದಂಗ ನಾ 2 ಶಿಂದ್ಯನ್ನ ಸ್ವೀಕಾರ ಮಾಡಿ ಮಗನ ನಾ ಕುಡಿದಿಲ್ಲ ಅಂತ ನೀ ಯಾವ್ದೂ ಹೇಳುವಂಗಿಲ್ಲ ಒಂದು ವೇಳೆ ನೀ ಏನಾದ್ರೂ ಹೇಳಿದ್ರ ಬೇರೆನ ಆಗುತ್ತೆ ನೋಡ ಅಂತೇಳಿ ಮೊದಲ ಗುರುಗಳು ಕುಡಿಯೋ ಆ ಶಿಂದ್ಯನ ಸ್ವೀಕಾರ ಮಾಡೋ ಮುಂದೆ ಆ ವ್ಯಕ್ತಿ ಹತ್ರ ಪ್ರಮಾಣವನ್ನ ಕೈಕೊಂಡಿರ್ತಾರೆ ಆದ್ರ ಆ ಪರಿಚಯ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಮಾಡ್ಬೇಕಂತಂದ್ರ ಆ ಅಜ್ಜರು ಹೇಳಿದನ್ನ ಪಾಲಿಸ್ಬೇಕಾಗಿತ್ತು ಹಿಂದೆ ಇನ್ನೊಂದು ಅಪ್ಪ ಏನಾದ್ರಪ್ಪ ಮುದ್ದೆ ಕಾಣೋದು ಅಂತ ಕೇಳಿದ ನಮ್ಮ ಚಿಮ್ಮಯ್ಯ ಅಜ್ಜರು ನಮ್ಮ ಹುಷಾರ್ ಕೇಳಿದಂತ ಏನಾದ್ರ ಕಾಣೋದಲ್ಲ ಅಪ್ಪ ಆಗ ಆ ವ್ಯಕ್ತಿ ಬರ್ತಾನಂತೆ ಅಯ್ಯೋ ಅಪ್ಪನ ನಮ್ಮ ಮನೆ ಒಳಗ ಶಿಂದೆ ಹಾಕೊಂಡು ಪಾಠ ವಿಷಯ ಆಗಿ ಯಾರ್ಯಾರು ಸಹಜ ಸಿಟ್ಟು ಬರೋದು ಒಳ್ಳೆ ಮೇಲೆ ಆಪಾದನೆ ಮಾಡಿದ್ರೆ ಎಲ್ಲ ನಿಮ್ಮ ಇಷ್ಟೆಲ್ಲ ಆಪಾದನೆ ಮಾಡಕತ್ತೀನಿ ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಗಟ್ಟಿ ಮಟ್ಟಾಗಿ ನಡೆಯಾಗಿ ನಿಂತಿರ್ತಾರೆ ಅಂತ ನಮ್ಮ ಅವನಾದಂತ ಭಕ್ತರು ಹೋಗ್ತಾರಂತೆ ಹೋಗಿ ಅಲ್ಲಿ ಕೇಳ್ತಾರಂತ ಹೋಗಿ ನೋಡಿದಾಗ ನಿಜಕ್ಕೂ ಒಂದು ಆಶ್ಚರ್ಯ ಏನಪ್ಪ ಅಂತಂದ್ರ ಏನಿರ್ತಕ್ಕಂತ ಗುರುಗಳು ಯಥಾಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಹಾಗೆ ಪೂಜೆ ಪ್ರಸಾದವನ್ನ ಮಾಡ್ತಾ ಇರ್ತಾರಂತ ಬಾಗಿಲನ್ನ ತೆಗೆದು ಅಂತ ಆ ಬಾಗಿಲ ತೆಗೆದು ಪೂಜೆ ಮಾಡ್ತಕ್ಕಂಥ ನಮ್ಮ ನಿಮ್ಮಂತ ರೋಜ್ ನೋಡ್ತೀವಿ ಅಪ್ಪಳ ಈ ತಿಮ್ಮ ನಿಮ್ ಬಗ್ಗೆ ಹಿಂಗ್ ಹೇಳಿದ ಹೌದಾ ಇವ ಹಿಂಗ್ ಹೇಳೋಣ ಅಂತ ಹೇಳಿ ಅಪ್ಪವರು ಆಗಿಂದಾಗಿ ಎಲ್ಲ ತಿಮ್ಮ ನೀ ಕೊಟ್ಟ ಮಾತಂತ ನಾನು ಕೊಟ್ಟ ಮಾತಂತ ಶಿಂದ ಸೇವಿಸಿನಿ ನಾಲಿಗೆ ನೀ ಕೊಟ್ಟಂತ ಮಾತನಂತ ನಡೆದಿಲ್ಲ ಅಂದ್ಮೇಲೆ ನಾ ಕುಳಿತಂತಹ ಈ ಮನೆ ಮಠವಾಗಿ ಹೋಗಲಿ ನೀನು ಇಲ್ಲದಂತೆ ಹೋಗಲಿ ಅಂತ ಬರೀ ಒಂದೇ ಒಂದು ಸಿಟ್ಟಿನಿಂದ ಮಾತನಾಡಿರ್ತಾರ ಅದ ಸಂದರ್ಭದೊಳಗತ್ತಿಲ್ಲ ನನ್ನೊಳಗ ಮನಿ ಎಲ್ಲ ಮಠ ಆಗೈತಿ ಆ ವ್ಯಕ್ತಿ ಇವತ್ತುವರೆಗೂ ಇಲ್ಲ ಇದು ಒಬ್ಬ ಪವಾಡ ಪುರುಷನ ನಿಜವಾದ ಭಕ್ತಿಯ ಶಕ್ತಿಯ ಪವಾಡ. ಈಗ ಹೆಂಗಪ್ಪ ಅಂತಂದ್ರೆ ಪವಾಡ ಮೇಲೆ ಪವಾಡಗಳನ್ನ ಮಾಡ್ತಾ ಹೋಗಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮ ಬಸವಲಿಂಗೇಶ್ವರ ಮಹಾಶಿವಯೋಗಿಗಳ 55ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಅವ್ರ ಬಗ್ಗೆ ಹೇಳ್ಕೊಂಡ್ರೆ ಹಲವಾರು ಪವಾಡಗಳದವ್ರಿ ಮತ್ತ ಸಮಯದ ಅಭಾವ ನಿಮ್ಮೆಲ್ಲ ಸ್ವಭಾವ ನಾವು ಜಾಸ್ತಿ ಮಾತಾಡಿದ್ರೆ ಏನಪ್ಪ 2 ಮಾತಂದ್ರೆ 8 ಮಾತಾಡೋದ್ರಂತೂ ಬಹಳ ಬೇಡ್ಕೊಂತೀವಿ ಅದಕ್ಕೆ ಹೀಗೆ ಒಂದು ದಿನ ಮುದ್ದೆ ಬಿಹಾರದ ಬಂಕನಾಳ ಗ್ರಾಮ ಕೇಳಿವಿ ಬಂಕನಾಳ ಗ್ರಾಮದೊಳಗ ಪಲ್ಲಕ್ಕಿ ಉತ್ಸವ ನಡೀತಿರ್ತದಂತೆ ಆ ಪಲ್ಲಕ್ಕಿ ಉತ್ಸವದೊಳಗ ಬಂಕನಾಳ ಅಜ್ಜೋಗಿ ಪಲ್ಲಕ್ಕಿ ಒಳಗೆ ಕುತ್ಕೊಂಡು ಮೆರವಣಿಗೆ ಬರ್ತಿರ್ಬೇಕಾದಾಗ ನಮ್ಮ ಬಸವಲಿಂಗೇಶ್ವರ ಶಿವಾಚಾರ್ಯರು ಅಲ್ಲಿ ಇರ್ತಾರ ಅವ್ರು ಏನಿರ್ತಾರ ನಮ್ಮ ಗುರುಗಳೇ ಬರಕತ್ತರಂದ್ರೆ ದೂರದಿಂದ ವೀಕ್ಷಣೆಯನ್ನ ಗೈದು ಪಲ್ಲಕ್ಕಿ ಹೋಗ್ತಾರ ಪಲ್ಲಕ್ಕಿಯನ್ನ ನಿಲ್ಲಿಸಿ ಇಳಿಸಿ ಹೋಗಿ ಅಪ್ಪಗಳ ಪಾದಕ್ಕೆ ಶರಣೆಂದು ಅವರಿಗೆ ಶಾಸ್ತ್ರಾಂಗ ನಮಸ್ಕಾರಗಳನ್ನ ಒಟ್ಟಿ ಆ ಪಲ್ಲಕ್ಕಿಯಲ್ಲಿ ಆ ಗುರುಗಳನ್ನ ಗುರುತಿಸಿ ಮೆರವಣಿಗೆ ಮಾಡತಕ್ಕಂಥ ನಿಜವಾದ ಪವಾಡ ಪುರುಷ ಅಂತ ಹೇಳಿ ಎಲ್ಲ ಸದ್ಭಕ್ತರಿಗೂ ತಿಳಿಸಿಕೊಟ್ಟಂತ ಆನಂದ ಸಂದರ್ಭ ಪವಾಡ ಅಂತ ಹೇಳಿದಂತ ಹಾಗೆ ಈ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ 108 ಷಟಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 9ನೇ ಪೀಠಾರೋಹಣ ನಿಮಿತ್ತವಾಗಿ ಬಸವಲಿಂಗೇಶ್ವರ
ಸಮಾಜದ ಎಲ್ಲ ಆಶಾಕಿರಣವಾಗಿ ಕೆಲಸಗಳನ್ನ ಮಾಡುತ್ತಾ ದೊಡ್ಡ ಸಂಭವನವನ್ನು ಜಾತಿಗೆ ಕಾರಣವಿಲ್ಲ, ಮಾತಿಗೆ ಸ್ಥಾನವಿಲ್ಲ, ಕೇವಲ ನೀತಿ ತತ್ವ ಭಾವೈಕ್ಯತೆಗಳ ಸ್ಥಳ ಶ್ರೀ ಮಠದ ಸರ್ವ ಜನಾಂಗದ ಶಾಂತಿಯ ತೋಟ ಹಾಗೆ ಈ ಭಾಗದಲ್ಲಿ ಅಲ್ಲದೆ ಅನೇಕಗಳಲ್ಲಿ ಮೂಲೆಗಳಲ್ಲಿ ಭಕ್ತರನ್ನ ಹೊಂದಿರುವಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನೇತಾಡುವ ದೇವರಾಗಿರ್ತಕ್ಕಂಥ 9ನೇ ಪೀಠಾರೋಹಣ ನಿಮಿತ್ತ 52ನೇ ಪುಣ್ಯಸ್ಮರಣೋತ್ಸವ ಈ ಭವ್ಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಭಾಕರ ಜಾತ್ರೆ ಮಾಡುತ್ತಿರುವ ಅತ್ಯಂತ ಸಂತೋಷಕರವಾಗಿದ್ದು, ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ನಿಮ್ಮೊಂದಿಗೆ ಈ ಒಂದು ಮಠದ ಕುರಿತು 2 ಅನಿಸಿಕೆಗಳನ್ನ ಹಂಚಿಕೊಂಡಿರ್ತಕ್ಕಂಥ ಪುಣ್ಯ ನನಗೆ ಇದೆ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಈ ಒಂದು ಸಮಾಜದಲ್ಲೂ ಕೂಡ ಹಲವಾರು ಸಾಧಕರನ್ನ ಎಲ್ಲೋ ಮೂಲೆಗಳಿರ್ತಾರ ಅಂತ ಮೂಲೆಗಳಿರ್ತಕ್ಕಂಥ ಹಿರಿಯ ಜೀವಿಗಳನ್ನ ಹುಡುಕಿ ಪ್ರತಿ ವರ್ಷ ಅಪ್ಪವರು 5 ದಿನಗಳಿಂದ ಅವರು ಪ್ರಶಸ್ತಿಗಳನ್ನ ಕೈತಾ ಬಂದಿದ್ದಾರೆ. ಆ ಪ್ರಶಸ್ತಿಯನ್ನ ನೀಡಿದ್ದಾರೆ ಅಂತ ಅದಕ್ಕೊಂದು ಅರ್ಥಪೂರ್ಣ ಇರ್ತದ. ನಾವು ಪಡ್ಕೊಂಡಿರ್ತೀವಿ ಅಂತಂದ್ರೆ ಇನ್ನೂ ಹೆಚ್ಚಿನ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಆಧ್ಯಾತ್ಮಿಕ, ಸಾಹಿತ್ಯ, ಸಂಗೀತ, ಕೃಷಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಚಪ್ಪಲಿಯನ್ನು ಹೆಚ್ಚು ಮಟ್ಟಕ್ಕೆ ಕೊಟ್ಟು ನಾವು ನಿರ್ವಹಿಸಿಕೊಂಡು ಹೋಗಬೇಕಂತ ಹೇಳಿ ಪ್ರಶಸ್ತಿ ತೆಗೆದುಕೊಂಡವರಿಗೆ ನಮ್ಮ ಗುರುಗಳು ಆಶೀರ್ವಾದವನ್ನ ನೀಡಿ ಕೂಡ ಇಷ್ಟೊತ್ತು ಈ ಒಂದು ಪರಂಪರೆ ಕುರಿತು ಹಂಚಿಕೊಂಡಿದ್ದಕ್ಕೆ ಶಾಂತ ಚಿತ್ತದಿಂದ ತಾವೆಲ್ಲರ ಆಲಿಸಿದ್ದಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನನ್ನ ಭಾಗದಲ್ಲಿ ಎಲ್ಲರ ಖುಷಿಯನ್ನು ಶುಭಶರಣಾರ್ಥಿಗಳು. ಇಲ್ಲಿವರೆಗೆ ಮಠದ ಪರಂಪರೆ, ಮಠದ ಕೊಡುಗೆ ಸಮಾಜಕ್ಕಾಗಿ ಏನು ಮಾಡಿದೆ, ಬಸವಲಿಂಗ ಪ್ರಕಾಶರ ಬಾಲ ನೀತಿಗಳನ್ನು ಸವಿಸ್ತಾರವಾಗಿ ಹೇಳಿ ಇಲ್ಲಿವರೆಗೆ ನಮ್ಮ ಮನಸ್ಸನ್ನ ಶ್ರೀಗಳು ಯಾವ ಚೆನ್ನಾಗಿ ಇದ್ರು ಅನ್ನೋದ್ರ ಬಗ್ಗೆ ಸೌಮ್ಯವಾಗಿ ಹೇಳಿದ್ದರೂ ಕೂಡ ತಳಮೆ ಜಡಲು ಬಂದಾಗ ಮಾತನಾಡಿದ ನನ್ನ ಅಕ್ಕ ವಿದ್ಯಾರ್ಥಿಗಳಿಗೆ ಜಾತ್ರಾ ಕಮಿಟಿ ಪರವಾಗಿ ಧನ್ಯವಾದಗಳು. ಈಗ ಬಸವರಾಜ ಮಹೇಶವರು ಮುಂಜಾನೆ 6 ಗಂಟೆಗೆ ಬಿಟ್ಟು ಅವರೊಂದು ಕಾರ್ಯಕ್ರಮ ಇತ್ತು, ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದ ನಿಮಿತ್ತ ಅವರು 6 ಗಂಟೆಯಿಂದ ಇಲ್ಲಿಗೆ ಬರಬೇಕಾಗಿತ್ತು, ಬರ್ತಿಲ್ಲ. ಅವರಿಗೆ ಅವಕಾಶವನ್ನು 2 ನಿಮಿಷ ನೀವು ತಡ ಮಾಡಿ ದಯಮಾಡಿ ಮಠದ ಹಿತಬಂಧುಗಳಾದರೆ ಮಠದ ಅರ್ಥಪಾದ ಕಷ್ಟ ನಷ್ಟಗಳೇ ಭಾಗಿಯಾಗೈತೆ ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಅವ್ರು ಇರ್ತಾರೆ. 2 ನಿಮಿಷ ಅವ್ರು ಮಾತಾಡೋದು ಕೇಳಿಕೊಂಡು ವಿದ್ಯಾರ್ಥಿಗಳಿಗೆ ಮಠದ ವತಿಯಿಂದ ಸನ್ಮಾನ ಮಾಡಿದ್ದಾರೆ. ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಶ್ರೀ ಬಸವಲಿಂಗನ ನಿಮಿತ್ತ ಇಂದು 9ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ನಿಮಿತ್ತ ಹಾಗೂ ಈ ಊರಿನ ಸಮಸ್ತ ಗುರುಹಿರಿಯರನ್ನು ಮತ್ತು ಹಾಗೂ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಿ ತಂದೆಯರನ್ನು ನಮಸ್ಕರಿಸುತ್ತಾ, ಇಂದು ವರ್ಷದಿಂದ ವರ್ಷಕ್ಕೆ ಈ ಪಟ್ಟಾಧಿಕಾರ ಆಗಿ ಕಳೆದ 9 ವರ್ಷಗಳು ಕಳೆದು 9 ವರ್ಷಗಳಲ್ಲಿ ಈ ಮೊದಲ ಮಠ ಹೆಂಗಿತ್ತು ಈಗ ಹೆಂಗಾಗಿದೆ. ಈಗ ಈ ನಮ್ಮ ತಾಲೂಕಿನಲ್ಲಿ ಚಿಂಬಲಿಗೆ ಶ್ರೀಗಳು ಅವರ ಪಟ್ಟಾಧಿಕಾರವನ್ನು ಮಾಡಿದ ನಂತರ ನಮ್ಮ ತಾಲೂಕಿನಲ್ಲಿ ಈ ಬಾಗೇವಾಡಿ ಮತ್ತು ಮುದ್ದೇರ 2 ತಾಲೂಕಿನಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಗುರುಶಾಂತ ವೀರ ಸ್ವಾಮಿಗಳು ಅವರ ಸ್ವಭಾವ, ಅವರ ಗುಣ, ಅವರು ಬಹಳ ಸರಳ ಜೀವಿಗಳು. ಈ ಉಳಿದ ಸ್ವಾಮಿಗಳು ಹಂಗ ಹಿಂಗ ಅಂತ ಏನೇನೋ ಒಂದು ವಿಚಾರಗಳು ಇರ್ತಾರೆ. ಬಟ್ ಆದ್ರ ಈ ಸ್ವಾಮಿಗಳ ಅಂತ ವ್ಯವಸ್ಥೆ ಒಳಗ ಈ ಗುರುಜಿಗಳಿಲ್ಲ. ಆ ವ್ಯವಸ್ಥೆಯೊಳಗ ಈ ಮಠ ಇನ್ನೊಂದು. ಆಮೇಲೆ ಈಗ
ಮ್ಯಾಗೇರಿ ಒಳಗ ಅಲ್ಲಿ ಬೇರೆ ಬೇರೆ ಮಠಗಳನ್ನ ಈಗ ಸ್ಥಾಪನೆ ಮಾಡುವಂತ ವ್ಯವಸ್ಥೆಯೊಳಗ ಅವರು ಮಾಡಕತ್ತಿದ್ದಾರೆ. ಆದ್ರೆ ಈಗ ಕಳೆದ 3-4 ವರ್ಷಗಳಲ್ಲಿ ಅಜ್ಜೋರು ಅಲ್ಲಲ್ಲಿ ಪ್ರಶಸ್ತಿಗಳನ್ನ ಅವ್ರು ಮಾಡತಕ್ಕಂತ ಕಾಯಕದಲ್ಲಿ ಅವರ ಪ್ರಶಸ್ತಿಗಳನ್ನು ಗಳಿಸುತ್ತಾ ಮತ್ತು ಈಗ ಹೆಸರುವಾಸಿಗಳಾಗಿದ್ದಾರೆ. ನಾನು ಇನ್ನೊಂದು ಏನ್ ಕಳಕಳಿಯಪ್ಪ ಅಂತಂದ್ರ ನಾ ಕಳೆದ ಇದ್ರೊಳಗೂ ಹೇಳಿದ್ದೆ, ಈ ಮೇಲೆ ನಮ್ಮ ಸಭಾಭವನವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ನಾ ಲಾಸ್ಟ್ ಇದ್ರೊಳಗೂ ಹೇಳಿದ್ದೆ. ಆ ದಯಮಾಡಿ ಈಗ ಅರ್ಧ ನಿಂತಿರ್ತಕ್ಕಂಥ ಸಭಾಭವನವನ್ನ ಪೂರ್ಣ ಮುಗಿಸಿಕೊಡ್ಬೇಕು. ಅದಕ್ಕೆ ನಾವು ಏನ ಸಹಾಯ ಸಹಕಾರ ಮಾಡ್ಬೇಕನ್ನುವಂತ ವಿಚಾರದ ಅದನ್ನು ನಾವು ಮಾಡ್ತೀವಂತ ಈ ವೇದಿಕೆ ಮುಖಾಂತರವಾಗಿ ನಮಗೆ ತಿಳಿಸ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಈಗ ಕೆಲವೊಂದು ಮ್ಯಾಲೆ ಸಭಾಭವನ ಮಾಡಿದ್ ಬಹಳ ಚಂದ ಆಗ್ತದ. ಅದು ನಮ್ಮ 4 ಶರಣವೀರೇಶ್ವರ ಸಭಾಭವನ ಅಂತೇಳಿ ನಾವು ಅದಕ್ಕೆ ಈ ಕಳೆದ 4 ವರ್ಷಗಳ ಮುಂಚಿತವಾಗಿನ ನಾವು ಅದಕ್ಕೆ ಹೇಳಿದ್ದೀವಿ. ಅದನ್ನು ನಾವು ಮಾಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಅಜ್ಜರು ಅದನ್ನ ಸ್ವಲ್ಪ ಮನುಷ್ಯನೊಳಗೆ ತೆಗೆದುಕೊಂಡ ಆ ಕಾರ್ಯವನ್ನು ಪೂರ್ಣಗೊಳಿಸ್ಬೇಕಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟತಕ್ಕಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ವಂದಿಸಿ ನನ್ನ 2 ಮಾತುಗಳನ್ನು ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಬಿಜಾಪುರ ಒಳಗ ನಮ್ಮದು ಒಂದು ನೂತನ ಕಟ್ಟಡದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವುದರಿಂದ ನಾನು ಇಂದು ಬೆಳಗ್ಗೆನ 6 ಗಂಟೆನ ಬಿಜಾಪುರವನ್ನು ಬಿಟ್ಟೆ. ಎಲ್ಲ ಅಲ್ಲಿಂದ ಅಜ್ಜರಿಗೆ ಭೇಟಿಯಾಗಿ ಕೊನೆಯ ಬಿಟ್ಟು ನಮ್ಮ ಇಟ್ಟಿಗೆ ಮಠಕ್ಕೆ ನಾವು ಅಜ್ಜರು ಬೆಳೆದು ಅದಕ್ಕೆ ಅವರಿಗೆ ಈ ನನ್ನ ಆಹ್ವಾನ ಪತ್ರಿಕೆಯನ್ನ ವೇದಿಕೆಯ ಮುಖಾಂತರ ಗಮನಿಸ್ತಾ ಇದ್ದೇನೆ. ಅವರು ನಾಳೆ 27ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಿಳ್ಕೊಂಡು ಅವರಲ್ಲಿ ನಾನು ವಿನಂತಿಪೂರ್ವಕವಾಗಿ ನಮ್ಮ ನವಲಿ ಬಂಧುಗಳ ಪರವಾಗಿ ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಸುಮ್ಮನಿಗೆ ಅಜ್ಜರು ಸಹ ಇಲ್ಲಿಯವರೆಗೆ ಮೊದಲ ಯಾವತ್ತೂ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಸುಧಾಕ ಕಣದ ಕೈ ಕಟ್ಟಿ ನಿಲ್ತೀನಿ ನಾಲ್ಕವಾದ ಸರ್ವಸರ್ವಕರು ಎಲ್ಲರನ್ನು ಕೂಡಿಸಿಕೊಂಡು ಮಠದ ಹಿರಿಮೆಗಳಿಗೆ ಕೀರ್ತಿಸಿ ನಿರಂತರವಾಗಿ ಅನುಮತಿ ಆಗಕ್ಕೆ ನಾವು ಸದಾ ಸಿದ್ಧದೇವು ಅಂತಕ್ಕಂಥ ಮಾತನಾಡಿದ ಅಣ್ಣ ಬಸವರಾಜರಿಗೆ ನಮ್ಮ ಜಾತ್ರಾ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಹೇಳಿ ನಾಗರಾಜ ತಮ್ಮರಳ್ಳಿ ಅನೇಕ ಪ್ರಶಸ್ತಿ ಪುರಸ್ಕೃತರು 1-2 ಮಾತುಗಳನ್ನು ಸುರಿಸ್ಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಪರಮ ಪೂಜ್ಯರಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಬಹಳ ದುಃಖ ಆಗ್ತದೆ, ಮತ್ತೊಂದು ಕಡೆ ಸಂತೋಷ ಆಗ್ತದೆ. ಎತ್ತರದ ಮಾಮರವು ಎತ್ತರದ ಕೋಗಿಲೆ ಎತ್ತರದ ಸಂಬಂಧ ವಯ್ಯ ಅನ್ನೋ ಹಾಗೆ ನಮ್ದು ಎಲ್ಲಾರಿ ಸಾಲದೊಂದು ಬುದ್ಧಿಯವರು ಬಿಜಾಪುರ. ಈ ನನ್ನ ಪುಟ್ಟ ಒಂದು ಸಾಧನೆಯೋ ಗೊತ್ತಿಲ್ಲೋ ಅಥವಾ ಅವರ ಮತ್ತು ನಮ್ಮ ಒಡನಾಟದ ಬಾಂಧವ್ಯಗಳು ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನಮ್ಮನ್ನ ಪರಮ ಪುರುಷರು ನಮ್ಮನ್ನ ಕರೆದೊಂದಿಗೆ ತುಂಬಾ ಹೃದಯವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹೆಚ್ಚೇನು ಕೇಳಲಾರೆ. ಬುದ್ಧಿಯವರು ತಾಮ್ರದ ಕೊಡ ಇದ್ದ ಹಾಗೆ, ಬಾವಿ ಒಳಗ ಕೊಡಪಾನ ಬಿಟ್ಟರೆ ಬಾವಿ ಒಳಗೆ ಪ್ಲಾಸ್ಟಿಕ್ ಕೊಡಪಾನ ಬಿಟ್ಟರೆ ಅದು ಮೇಲೆ ಇರುತ್ತದೆ. ತಾಮ್ರದ ಕೊಡಪಾನ ಬಿಟ್ಟರೆ ಅದು ಮತ್ತೆ ಮತ್ತೆ ನೀರನ್ನು ತುಂಬಲು ಪ್ರಯತ್ನಿಸುತ್ತದೆ. ಬುದ್ಧಿಯವರ ಸ್ವಭಾವ, ಬುದ್ಧಿಯವರ ಗುಣ ತಾಮ್ರದ ಕೊಡ ಇದ್ದ ಹಾಗೆ. ಅದು ಯಾವತ್ತೂ ಕೂಡ ಸಮಾಜವನ್ನ, ದೇಶವನ್ನ ಬೆಳೆಸುವಂತಹ ಸ್ವಭಾವ ಇದೆ ಅನ್ನುವಂಥದ್ದು ನನ್ನ ಒಂದು ಚಿಕ್ಕ ಅವರ ಒಂದು ಒಡನಾಟದ ಬಾಂಧವ್ಯಗಳನ್ನು ತಿಳಿಸಿದ್ದಾರೆ. ಒಂದು ಮಾನವಿಕ ವಿಚಾರಗಳನ್ನ ಪರಮ ಪೂಜ್ಯರಲ್ಲಿ ಕಾವ್ಯದ ಮೂಲಕವಾಗಿ ಹೇಳ್ತೇನೆ. ನಾವು 2 ನಿಮಿಷಗಳ ಕಾಲ ನಾನೊಂದು ದಿನ ಹಸುವ ಕೇಳಿದೆ. ಕಸವ ಕಡ್ಡಿಯ ತಿಂದು ಹಾಲನ್ನು ಏಕೆ ಕೊಡುತ್ತೀಯಾ ಎಂದು. ಆಗ ಹಸುವು ನನಗೆ ಹೇಳಿತು, ಹಾಲನ್ನು ಕುಡಿದ ಮನುಷ್ಯ ಹೇಗೆ ಬದುಕುತ್ತಾನೆಂದು ನಾ ತಿಳಿಯಲು ಎಂದು. ನಾ ಒಂದು ದಿನ
ಸ್ವಾನವನ್ನು ಕೇಳಿದೆ. ನಾ ಒಂದು ದಿನ ಸ್ವಾನವನ್ನು ಕೇಳಿದೆ, ತುತ್ತು ಅನ್ನಕ್ಕಾಗಿ ಶ್ರೀಮಂತನ ಮನೆಯಲ್ಲಿ ಏಕೆ ಕಾಯುತ್ತೀಯಾ ಎಂದು. ಆಗ ಸ್ವಾನವು ನನಗೆ ಹೇಳಿತು, ತುತ್ತು ಅನ್ನಕ್ಕಾಗಿ ನಾನು ಶ್ರೀಮಂತರ ಮನೆಯನ್ನು ಕಾಯುತ್ತಿಲ್ಲ, ನಿಷ್ಠೆ ಪ್ರಾಮಾಣಿಕತೆ ನನ್ನನ್ನು ನೋಡಿ ನೀ ಕಲಿಯಲಿ ಎಂದು. ನಾ ಒಂದು ದಿನ ಕುದುರೆಯನ್ನು ಕೇಳಿದೆ, ನಾಗಾಲೋಟದಂತೆ ನೀ ಹೇಗೆ ಓಡುತ್ತೀಯಾ ಎಂದು. ಆಗ ಕುದುರೆಗಳು ನನಗೆ ಹೇಳಿದವು, ನನಗೆ ಓಡಲು ಬರುತ್ತಿದೆ ಎಂದು ಓಡುತ್ತಿಲ್ಲ, ನೀನು ಇಟ್ಟುಕೊಂಡ ಆಸೆ ಆಕಾಂಕ್ಷೆಗಳು ಈ ಶರವೇಗದಲ್ಲಿ ಈಡೇರಲಿದೆ. ನಾ ಒಂದು ದಿನ ಸ್ವಾನವನ್ನು ಕೇಳಿದೆ, ನಾ ಒಂದು ದಿನ ಬಸವ ಕೇಳಿದೆ, ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಹೊಲದಲ್ಲಿ ಹೇಗೆ ನೀನು ದುಡಿಯುತ್ತೀಯಾ ಎಂದು. ಆಗ ಬಸವ ನನಗೆ ಹೇಳಿದವು, ನನ್ನನ್ನು ನೋಡಿ ದುಡಿದು ತಿನ್ನಲಿ ಎಂದು. ಕೊನೆಯದಾಗಿ ನಾನೊಂದು ದಿನ ಶಿಲ್ಪಕಲೆಗಳನ್ನು ಕೇಳಿದೆ, ಮಳೆಗೆ ಚಳಿಗೆ ಬಿರುಗಾಳಿಗೆ ಅಂಜದೆ ನೀವೇಕೆ ನಿಲ್ಲುತ್ತೀರಿ ಎಂದು. ಆಗ ಶಿಲ್ಪಕಲೆಗಳು ನನಗೆ ಹೇಳಿತು, ಜನರು ನಮ್ಮನ್ನು ದೇವರನ್ನು ನಂಬಿದ್ದಾರಲ್ಲ, ಅದಕ್ಕೆ ಮೌನವಾಗಿದ್ದೇವೆ ಎಂದು. ಪರಮಶಿಷ್ಯರು ಮೌನವಾಗಿದ್ದರೆ ಅದರರ್ಥ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರು ಹಲವಾರು ನೋವುಗಳನ್ನು ಬಿಟ್ಟು ಸಮಾಜವನ್ನ ತಿದ್ದುವಂತಹ ಪ್ರಯತ್ನಗಳನ್ನು ಮಾಡಿದರೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತ, 12ನೇ ಶತಮಾನದಲ್ಲಿ ಬಸವಣ್ಣ, 21ನೇ ಶತಮಾನದಲ್ಲಿ ಶಿವಸೇನರು, 23-24ನೇ ಶತಮಾನದಲ್ಲಿ ನಮ್ಮ ಮಹಾಶಿವಶಾಂತ ಸ್ವಾಮಿಗಳು ಸಮಾಜವನ್ನು ತಿದ್ದುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳನ್ನು ಇದ್ದಾರೆ. ಜೈ ಹಿಂದ್. ಎತ್ತರ ಮಾಮನ ಎತ್ತರಕ್ಕೆ ಹೋಗಿದೆ, ಎತ್ತರ ಸಂಬಂಧವಯ್ಯ ಬೆಟ್ಟದ ಮೇಲೆ ಕಾಯಿ ಸಮುದ್ರದೊಳಗೆ ಹೋಗುವುದು, ಎತ್ತರ ಸಂಬಂಧವಯ್ಯ ಗುಹೇಶ್ವರ ಲಿಂಗ ಕೂಡ ಅನ್ನುವುದಕ್ಕೆ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾಸ್ವಾಮೀಜಿಯವರು ಭಕ್ತನಾಗಿರ್ತಕ್ಕಂಥ ಅನ್ನೋದು ಅದು ಯಾವ ಸಂಬಂಧ ಏನೋ ಅಲ್ಲಿಗೆ ಕಳಿಸಿದೆ, ಎರಡು ಮಾತುಗಳನ್ನು ಮಾತನಾಡಿ ಅವಕಾಶಪಟ್ಟಿದೆ. ಅವರಿಗೆ ಅವರ ಕೀರ್ತಿ ಉತ್ತರೋತ್ತರವಾಗಿ ಆಗಲಿ ಅಂತೇಳಿ ನಾಗರಾಜವರು ಒಂದು ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಅವರು ದೇವರು ಒಳ್ಳೆಯದು ಮಾಡಿ ಅಂತ ಹೇಳ್ಕೊಂಡ ಡಾಕ್ಟರ್ ಬಸವರಾಜ್ ಗಡಿಮಠ್ ಸಂಸ್ಥಾಪಕ ಪ್ರಾಚಾರ್ಯರು, ವಿಜಯ ಕಲಾಕ್ಷೇತ್ರ ಮಹಾವಿದ್ಯಾಲಯ ಇಕ್ಕಲ್, ಇವರು ಕೂಡ ಒಂದೆರಡು ಮಾತುಗಳನ್ನು ಹೇಳಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯರಿಗೆ ಮನೆಗಳು ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಾಧಕರು ಮತ್ತು ಹಿರಿಯರಿಗೆ ವಂದಿಸ್ತಾ, ಹೀಗೆ ಶ್ರೀಮಠದ ಬಗ್ಗೆ ಇಷ್ಟೊತ್ತು ತಾವೆಲ್ಲ ಅತ್ಯಂತ ಮಾತು ವಿಚಾರಗಳನ್ನು ತಗೊಂಡಿದ್ದೀರಿ. ನನ್ನ ಮಾತುಗಳು ಕೂಡ ಒಂದೆರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮನುಷ್ಯ ಜನ್ಮ ಅನ್ನುವಂಥದ್ದು ನಾವು ಎಲ್ಲಿಗೆ ಬಂದಿರುವಂತ ಗೊತ್ತಿಲ್ಲ, ಮುಂದೆ ಎಲ್ಲಿ ಹೋಗ್ತಿರುವಂತ ಗೊತ್ತಿಲ್ಲ. ಒಬ್ಬ ದಾರ್ಶನಿಕ ಹೇಳ್ತಾನೆ, ಜೀವನ ಅನ್ನೋದು ಮೊದಲ ಹಾಗೂ ಕೊನೆಯ ಪುಟಗಳನ್ನು ಕಳೆದುಕೊಂಡ ಪುಸ್ತಕ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ಇರುವಂತಹ ಹಲವಾರು ದಿನಗಳನ್ನ ನಾವೆಷ್ಟು ದಿನ ಬದುಕಿರ್ತೀವಿ ಅಷ್ಟು ದಿನ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕ, ಜನರಿಗೆ ಹಿತವಾಗುವಂತಹ ಸಮಾಜಕ್ಕೆ ಒಳ್ಳೆಯದಾದಂಥ ಕೆಲಸಗಳನ್ನು ಮಾಡುವ ಮೂಲಕ ನಮ್ಮ ಜೀವನವನ್ನು ನಾವು ಕಳೆಯಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ದಾರ್ಶನಿಕರ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೆ. ಇನ್ನೊಂದು ಅಕ್ಕಮಾದೇವಿಯ ಒಂದು ವಚನದಲ್ಲಿ ಬರ್ತದೆ, ನಾನು ಅದನ್ನು ಒಂದು ಚಿತ್ರ ಮೂಲಕ ಅದನ್ನು ನಾನು ಪ್ರಸ್ತುತಪಡಿಸಿದ್ದೀನಿ. ಹಗಲು 4 ಜಾವ ಅಶನಕ್ಕೆ ಕುದಿಯುವರು, ಇರುಳು 4 ಜಾವ ರಸನಕ್ಕೆ ಕುದಿಯುವರು, ಅಗಸ ನೀರೊಳಗಿದ್ದು ಬಾಯಾಗಿ ಸಂಪತ್ತೆ ತನ್ನೊಳಗಿದ್ದ ಮಹಾಧನವೊಳಗಿದ್ದು. ಇದು ಬಹಳ ಮಂದಿಗೆ ನಾನು ಚಿತ್ರ ಮಾಡಿ ನಾನು ಕಾಲೇಜಿನಾಗ ಹಾಕಿವಿ. ಬಂದವರೆಲ್ಲ ಅದನ್ನು ಓದ್ತಾರ, ಚಿತ್ರ ನೋಡ್ತಾರ, ಸುಮ್ಮನೆ ಹೋಗ್ತಾರೆ. ಫಾದರ್ನ ಕರ್ಕರ್ ಮತ್ತ ಅದು ಅರ್ಥ ಐತೆ ನಿಮ್ಗೆ ಕೇಳ್ತಾರೆ, ಹಿಂಗ್ ಮಾಡ್ತಾರೆ. 4 ಜಾವ ಅಂದ್ರೆ ಏನು ಅದಕ್ಕೆ 12 ತಾಸು, ಅರ್ಧ ಗಡಿಯಾರ ಖರೀದಿ ಮಾಡಿದೆ, ಅರ್ಧ ಗಡಿಯಾರ ಬಿಳಿ ಮಾಡಿ, ಅರ್ಧ ಹಗಲ ಅರ್ಧ ರಾತ್ರಿ. ಹಗಲತ್ತ 12 ತಾಸು ಏನ್ ಮಾಡ್ತಾನೆ ಮನುಷ್ಯ ಅಂದ್ರೆ, ಹಗಲು 4 ಜಾವ ಅಷ್ಟಕ್ಕೆ ಕುದಿಯುವ. ಅಶನ ಅಂದ್ರೆ ಏನು ಎಷ್ಟು ಮಂದಿ ಗೊತ್ತಿಲ್ಲ. ಇದನ್ನ 800 ವರ್ಷದಿಂದ ಅನುಮಾನ ಬರಲ್ಲ. ಯಾಕೆ ಇದು ಅರ್ಥ ಆಗುದಿಲ್ಲ ಅಂದ್ರೆ, ಅರ್ಥ ಆಗೋದ್ರಿಂದ ಯಾರು ಅದನ್ನ ಆಧರಿಸಲಿಲ್ಲ, ಅದನ್ನ ಒಳಗಿಲ್ಲ, ಸುಮ್ಮನೆ ಬಿಟ್ಬಿಡ್ತಾರೆ. ಈಗ ಅರ್ಥ ಆಗುವಂತ ವಿಷಯಗಳು ಬಹಳ ಅದಾವ. ಈ ಟ್ಯಾಕ್ಟರ್ದಾಗ ಹಾಡ ಹಾಕೊಂಡು ಹೋಗ್ತಿರ್ತಾರೆ ನೋಡಿ,
ಅವ ಭಾಳ ಅರ್ಥ ಆಗಲ್ಲ ಏನ್ ಕಿವಿ ಹಿಂಗ್ ಮಾಡಿ ಕೇಳ್ತಿರ್ತಾರ ಅವನ್ನೆಲ್ಲ ಅಷ್ಟು ಸಾಲ ಇರ್ತಾವ. ಅದಕ್ಕೆ ಯಾರೋ ಜಾನಪದ ಅನ್ನೋದು ಅದು ಜಾನಪದ ಅಲ್ಲ ಅಂತ ಹೇಳಿ ಯಾರು ಜಾನಪದ ಏನಿದೆ ಇವತ್ತಿನ ನೆನಪಿಡೋಲ್ಲ, ಒಂದು ಜಾನಪದ ಅಲ್ಲ, ಅದು ಟ್ರ್ಯಾಕ್ಟರ್ಗೆ ಸೀಮಿತ ಹಾಡು. ಟ್ರ್ಯಾಕ್ಟರ್ ಬಿಟ್ಟರೆ ಎಲ್ಲೂ ಇರಂಗಿಲ್ಲ. ಆಮೇಲೆ ಈ ವ್ಯಸನ ಮತ್ತು ವ್ಯಸನಗಳ ಬಗ್ಗೆ ಯಾಕೆ ಹೇಳಬೇಕಾಗಿತ್ತು ಅಂತಂದ್ರೆ ಇಡೀ ಪ್ರಪಂಚ ಎಲ್ಲ ಯಾವ ದಿಕ್ಕಿನೊಳಗೆ ಸಾಧಿಸ್ತಾರೆ ಅನ್ನೋದನ್ನ ತಾವೆಲ್ಲ ದಿನನಿತ್ಯ ನೋಡ್ತೇವೆ. ಆದ್ರೆ ಇದನ್ನೆಲ್ಲ ಯಾಕೆ ಹೇಳಬೇಕಾಗಿತ್ತು ಅವ್ರು ಯಾರು ಇಲ್ಲ. ಎಲ್ಲ ಯುವಜನತೆಗೆ ಇದನ್ನ ಈ ಮಾತುಗಳನ್ನು ತಿಳಿಸಬೇಕಾಗಿಲ್ಲ. ಎಲ್ಲಿ ಬೇಕಾದ್ರೆ ಹಳ್ಳಿಗಳೊಳಗೆ ನಾನು ನಮ್ಮ ಸ್ವಂತ ಊರಾಗ ಗಂಗಣ್ಣ ತಾಲೂಕಿನ ಮೊದಲಗಣ್ಣೆ ಅಂತ ನಾನು ನೋಡು ಇವತ್ತಿಗೂ ಒಂದು ಚಹಾ ಅಂಗಡಿಯಲ್ಲೇ ಯಾವ ಕಿರಾಣಿ ಅಂಗಡಿಗಳು ಯಾವ ಪಾಂಚಾಪುರಗಳಿಲ್ಲ. ಆ ಕಿರಾಣಿ ಅಂಗಡಿ ಎಲ್ಲೂ ಗುಟಕ ಮಾಡಿದೆ ಅಂತ ಒಂದು ವಿಶಿಷ್ಟವಾದಂತ ಒಂದು ಎಲ್ಲಾ ಗುರುಗಳಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಳಸ ಅಲ್ಲಿ ಒಂದು ದೋಬದಲು ಮಾಡಿ ಅಲ್ಲೆಲ್ಲ ಹಾಡುಗಳನ್ನ ಭಕ್ತಿಗೀತೆಗಳನ್ನು ಹಾಕುವಂತ ವ್ಯವಸ್ಥೆ. ಇದನ್ನ ಅವತ್ತಿನ ನಾವು ಸಣ್ಣದಿದ್ದಾಗ ರೂಢಿಸ್ಕೊಂಡು ಇವತ್ತು ಅದೇ ಇದೆ. ಈ ಬದಲಾವಣೆಗಳು ಎದರೊಳಗಾಗಬೇಕಂದ್ರೆ ಜನರ ಮನಸ್ಸುಗಳ ಬದಲಾವಣೆಗಳಾಗ ಅದೆಲ್ಲ 12 ತಾಸು ಏನ್ ಮಾಡ್ತಾರೆ ಮನುಷ್ಯ ಅಸಲಿಕೆ ಊಟಕ್ಕಾಯಿ 12 ತಾಸು ಬರೀ ಊಟಕ್ಕಾಯಿ ಏನ್ ಮಾಡಿ ತಿನ್ನೋದು ಏನ್ ತಿನ್ನೋದು ಒಟ್ಟು ತಿನ್ನೋದು. ರಾತ್ರಿ 12 ತಾಸು ಏನ್ ಮಾಡೋದು ವ್ಯಸನಕ್ಕೆ ಕೂದಿರ್ಬೇಕು. ಶಿಕ್ಷಕರಾದಿಗಳಿಗೆ ರಾತ್ರಿ 12 ತಾಸು ಚಟಾದಿಗಳಿಗೆ ಕಳೆದು ಕೊನೆಗೆ ಬಂದ ಅಕ್ಕ ಏನ್ ಹೇಳ್ತಾವ ಅಂದ್ರ ಆಗಸ ನೀರಾಗ ಇರ್ತಾವಂತ. ಮಣಗಾಲ ಮಟ್ಟ ನೀರಾಗಿರುವಂತ ಆಗಸ ನೀರಡಿಕೆಯಾಗಿ ಸಾಯ್ತಾರ. ಯಾಕೆ ಸಾಯ್ತಾರ ನೀರಡಿಕೆಯಾಗಿ ಅಂತಂದ್ರೆ ಆ ಮಣಗಾಲ ಮಟ್ಟ ಇರುವಂತ ನೀರು ನಾವು ಕುಡಿಯಕ್ಕಾಗಲ್ಲ, ನೀರಡಿಕೆ ಆಗಲ್ಲ, ಚಲೋ ನೀರು ಕುಡಿಯಕ್ ಮನೆಗೆ ಹೋಗ್ಬೇಕು. ಹಾಗಾಗಿ ನೀರಾಗಿದ್ದ ಸಾಯ್ತಾನ. ಕಾರಣ ಏನಂತಂದ್ರೆ ತನ್ನೊಳಗಿದ್ದ ಮಹಾಗಣಗಳಿಗೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಾಗೂ ಪ್ರತಿಯೊಬ್ಬನ ಶರೀರದೊಳಗೂ ಒಂದು ಮಹಾಗಣ ಇತ್ತು. ಆ ಮಹಾಗಣವನ್ನ ಯಾರು ಅರ್ಥ ಮಾಡ್ಕೊಳ್ಳಂಗಿಲ್ಲ, ಅಥವಾ ಒಳಗಿಂದ ಹೊರಗೆ ತೆಗೆದು ನಾನು ಯಾಕೆ ಬರ್ಬೇಕಾಗಿತ್ತು ಇವತ್ತು ಒಂದೊಂದು ನಿಮಿಷನೂ ಅರ್ಥ ಮಾಡಲ್ಲ ನಾನು. ಈ ಗಡಿಯಾರ ಕನ್ನಡದ ಗಡಿಯಾರ ಸಿದ್ದೇಶ್ವರ ಪೂರ್ಣ ಕೈ ಕಟ್ಟಿರೋದು ಗಡಿಯಾರ ಒಂದು ನಿಮಿಷಕ್ಕೆ ಅರ್ಧ ನಿಮಿಷ ಅಂದ್ರೆ 30 ಸೆಕೆಂಡ್ ಹಿಂದೆ ಅದರ ನಾನು ಫೋನ್ ಮಾಡಿದ್ರೆ ಕರೆಕ್ಟ್ ಅವ್ರ ಪಾಲಕ ನಾನು ಹೆಚ್ಚಿದೆ 30 ಸೆಕೆಂಡ್ ಒಂದು ನಿಮಿಷನೂ ಕೂಡ ಅಲ್ಲ, ಅರ್ಧ ನಿಮಿಷ. ಆ ತಾಯಿ ಮಾಡಿದ್ರು ಫೋನ್ ಅಲ್ಲಿ ಗಾಡಿಯಾಗ ಇಳಿದಿದ್ದೆ. ನನಗೆ ಕಾರ್ಯಕ್ರಮ ಎಷ್ಟೊತ್ತು ಚಾಲು ಆಗ್ತದೆ, ಯಾರು ಫೋನ್ ಮಾಡಿಲ್ಲ. ನಾ ಇಲ್ಲಿ ಬಂದು ನಿಂತೀನಿ, ಇಲ್ಲಿ ಪ್ರವಚನಕಾರರನ್ನು ಹೊಣೆಗೊಳಿಸಿದ್ರು. ಆಕೆ ಫೋನ್ ಮಾಡಿದ್ರೆ ನಾ ಗಾಡಿಯಾಗ ಇಳಿದ್ನಿ. ಅಂತ ಇನ್ನೇನು ಫೋನ್ ಮಾಡ್ಬೇಕು ಅವ್ರ ಕಾಲ ಇದ್ದೆ. ಸಮಯಕ್ಕೆ ಹೋಗದ ಬುದ್ಧಿ 1000 ಲಕ್ಷ ಅಂತ ನಮ್ಮ ಮಾತಾಡ್ತಿದ್ದೆ. ಸಮಯಕ್ಕೆ ಹೋಗದ ಬುದ್ಧಿ ಅದು 1000 ಲಕ್ಷ. ಟೈಮ್ ಗಡಿಯಾರದ ಉಳ್ಳಿನ ಮೇಲೆ ಬದುಕಬೇಕು ಮನುಷ್ಯ. ನಾನು ಇವತ್ತು ಎಲ್ಲೇ ಹೋಗಿದ್ದಂದ್ರೆ ಹಂಪಿ ಯೂನಿವರ್ಸಿಟಿಯಾಗ ಇದ್ದಾಗ ಮುಂಜಾನೆ 10 ಗಂಟೆಗೆ, ಆಮೇಲೆ ಬಾಪುಳ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿಂದ ಸೀದಾ ಮನೆಗೆ ಬಂದಾಗ ಇವ್ 4 ಪ್ರೊಸೆಸರ್ ಬದುಕೊಂಡು ರೆಡಿ ಇದ್ದು ತಗೊಂಡು ಗಾಡಿ ತಗೊಂಡು ಸೀದಾ ಬಂದೆ. ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಗಂಟೆಗೂ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂತಂದ್ರೆ 60 ವರ್ಷ ನನಗೆ. ನಾನು ಸುಮಾರು 30-35 ವರ್ಷ 1 ರೂಪಾಯಿ ಪಗಾರ ಒಂದು ಕಾಲೇಜ್ ನಡೆಸಿದ್ವಿ. ನಮ್ಮ ಕಡೆಗೆ 1 ಪೈಸೆ ಪಗಾರ ಇಲ್ಲ. 32 ವರ್ಷ ನೌಕರಿ ಮಾಡಿನೇ. ನಾ ಹ್ಯಾಂಗ ಆಡಳಿತಬೇಕು, ಏನ್ ಕೆಲಸ ಮಾಡ್ತೇವೆ ಅಂತ ವಿಚಾರ ಮಾಡಿ ಎಷ್ಟು ಜನ ನನ್ನ ಹತ್ರ ಕೆಲಸಕ್ಕೆ ಬರ್ತಾರಂತಂದ್ರೆ ಅದು ಲೆಕ್ಕನಿಲ್ಲ. ಪ್ರತಿ ದಿವಸ ಸಾವಿರಾರು ನಿಲ್ಬೇಕಾಗಿ ಸಾವಿರಾರು ಎಲ್ಲೆಲ್ಲ ಹೋಗ್ಬಿಡ್ತಾವ ಪ್ರತಿನಿತ್ಯ. ಯಾರು ಮಾಡೋರು ಯಾರಂದ್ರೆ ಅಲ್ಲಿ ಬಡ ಮಕ್ಕಳನ್ನ ಇಟ್ಕೊಂಡಿಲ್ಲ ಕೆಲಸ, ಅವರಿಗೆ ವಿದ್ಯೆ ಕೊಡ್ತೇನೆ, ಬದುಕು ಕಲಿಸ್ತೇವೆ, ಹ್ಯಾಂಗ ಬದುಕಬೇಕು ಅನ್ನೋದನ್ನು ಕಲಿಸ್ತೇವೆ. ಅವ್ರ ಕೈ ಕ್ಯಾಮ್ರಾ ಕೊಡ್ತೇನೆ, 1 ಲಕ್ಷ ರೂಪಾಯಿ ಕ್ಯಾಮ್ರಾ ಇರುತ್ತೆ ನನ್ನ ಗಾಡಿಗೆ. ಯಾವಾಗಲೂ ಅವ್ರಿಗೆ ಫೋಟೋಗ್ರಫಿ ಕಲಿಸ್ತೇವೆ. ಒಂದು 15 ಕಂಪ್ಯೂಟರ್ ಅದ ನಮ್ಮಲ್ಲಿ, ಅವ್ರ ಕಂಪ್ಯೂಟರ್ ಕಲಿಸ್ತೇವೆ. ಕಾಲೇಜಿಂದ ಮುಗಿಸಿ ಡಿಗ್ರಿ ಮುಗಿಸಿ ಬರಬಾರ್ದು ಅಂದ್ರೆ ನಮ್ಮ ಹುಡುಗರು ಯಾರಿಗೂ ಸೇವೆ ಪಡೆಯಂಗಿಲ್ಲ. 54 ದೇಶದೊಳಗೆ ವಿದ್ಯಾರ್ಥಿಗಳ ಕೆಲಸ ಮಾಡ್ತಾರೆ. 54 ದೇಶ. ಈ ಕಾರ್ಯಕ್ರಮ ಸುಮ್ಮನೆ ನಾನಿಲ್ಲಿ ಅತಿಥಿ ಎಲ್ಲ ಏನಲ್ಲ ಅಪ್ಪೋಳೆ ಅದು ತಗೊಂಡಿನ ಒಳಗೆ ಅಂದ್ಬಿಟ್ರೆ ತಗೊಂಬನ್ನಿ ಅಷ್ಟೇ. ವರ್ಷ ಆಗತ್ತನ್ನ ಇಲ್ಲಿ ಅದು ಯಾವತ್ತು ಓ ಬರ್ರಿ ಅಧ್ಯಕ್ಷರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರು ಅಶ್ವಿನಿ ಮಲ್ಲಿಕಾರ್ಜುನ ಆಗಮಿಸಿದ್ದಾರೆ. ಅವರೆಲ್ಲ ತಮ್ಮೆಲ್ಲರ ಪರವಾಗಿ ಹಸಿರಿ ಮಾಡ್ಕೊಂಡು
ಬಂದಿರ್ತಾರೆ. ನನಗೆ ಬಹಳ ಆತ್ಮೀಯ ಸ್ನೇಹಿತರು. ನಾನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದನ್ನು ಭಾವಿಕೊಂಡಿದ್ದೀನಿ. ಈ ಸಂದರ್ಭವನ್ನು ಸುಮ್ಮನೆ ಇನ್ನೊಂದು 2 ನಿಮಿಷ ನಾನು ಈ ಸಂದರ್ಭವನ್ನ ನಾವು ಯಾಕೆ ಬಳಸ್ಕೊಳ್ಬೇಕಾಗಿದೆ ಅಂತಂದ್ರೆ ಇಲ್ಲಿ ಯಾಕೆ ಏನನ್ನ ಕಲಿಸ್ಬೇಕಾಗಿದೆ, ಹುಟ್ಟಿದಾಗಿಂದ ಸಾಯಿದ ತನಕ ನಾವು ಹೆಂಗೆ ಇರ್ಬೇಕು ಅನ್ನೋದನ್ನ ಎಷ್ಟೋ ಜನ ಆಸೆ ಇರ್ತಾರೆ. ಪುರಾಣ ಕೇಳಿದ್ವಿ, ಪುರಾಣ ಕೇಳಿ ಏನೇನು ಮಾಡಿದ್ರು ಅಂತ ಎಲ್ಲ ಕೇಳ್ತೀವಿ ನಾವು. ಹೆಂಗೂ ನಡ್ಕೊಳಕ್ಕಾಗಲ್ಲ. ಯಾಕಾಗಲ್ಲ ಅಂತಂದ್ರೆ ಅವ್ರ ಹುಟ್ಟ ಅದನ್ನ ಮಾಡ್ಕೊಂಡು ಬಂದ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ನಾನು ಮಾತು ಮುಗಿಸ್ತೀನಿ. ಒಂದು ಆಕಳ ಒಂದು ಸಣ್ಣ ಕರ ಹಾಕಿತ್ತು, ಸಣ್ಣ ಕರ ಹಾಕಿದ್ದು. ಹುಡುಗಿ ಏನ್ ಮಾಡಿದ್ರು, ದಿನ ಬರವ ಅದೊಂದು 2 ಕಾಲಿನ ಫೋನ್ ಹಾಕಿ ಒಂದ್ಸಲ ಎತ್ತಿ ಕೆಳಗಿರ್ತದೆ, ಒಂದ್ಸಲ ಎತ್ತಿ ಕೆಳಗಿರ್ತದೆ ದಿನ. ಅದು ಸಣ್ಣ ಸೀದಾ ಹೋದ ಬಟ್ಟೆ ತೆಗೆ ಹಾಕಿದ್ರೆ 2 ಕಾಲು